ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವರ್ಷಾ ವಿಜಯ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ನಿ ಪ್ರಾಣಿ ಪ್ರಪಂಚದ್ದು. ಅದು ಅದ್ರ ಪಾರ್ಟ್ 2 ಇದು. ಎಲ್ಲರೂ ನೋಡಿರಿ ಅನ್ಕೋತೀನಿ. ನೋಡಿಲ್ಲ ಅಂದ್ರೆ ನೋಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲಿ ಬೇರೆ ಬೇರೆ ಪ್ರಾಣಿಗಳು ಇದ್ದು ಅಂತ ಹೇಳಿದ್ನಿ. ಅದ್ರಾಗ ಕತ್ತಿನೂ ಇತ್ತು. ಕತ್ತಿ ಅಂದರೆ ಯೂಶ್ವಲಿ ನಾವು ಕೀಳಾಗಿ ನೋಡ್ತೀವಿ, ಬಟ್ ಅದು ಮೋಸ್ಟ್ ಕ್ಲೀನ್ ಅನಿಮಲ್ ಅಂತ. ಇದು ನೋಡ್ರಿ ಹೆಂಗೆ ಕ್ಲೀನ್ ಇಟ್ಕೊಂಡೈತೆ ತನ್ನ ಸರೌಂಡಿಂಗ್ ಜಾಗ ಎಲ್ಲ. ಆಮೇಲೆ ಅಲ್ಲಿ ಇದೊಂಥರ ಆಮೆ ಇತ್ತು. ಇದು ಬರೀ ಭೂಮಿ ಮ್ಯಾಗ ಇರ್ತೈತತ್ತ. ನೋಡಕ್ಕೆ ವಯಸ್ಸಾದವ್ರ ಗತೆ ಐತದು, ಬಟ್ ಅದ್ರ ಏಜ್ ಎಷ್ಟಿರ್ಬೋದು ಗೆಸ್ ಮಾಡ್ರಿ. ನಾನು ಭಾಳ ಗೆಸ್ ಮಾಡಿದ್ನಿ, ಬಟ್ ನನ್ನ ಹಸ್ಬೆಂಡ್ ಕರೆಕ್ಟ್ ಗೆಸ್ ಮಾಡಿದ್ರು. ಅದಕ್ಕೆ 8 years ಆಯ್ತು ಎಕ್ಸಾಕ್ಟ್ಲಿ. ಆಮೇಲೆ ಅಲ್ಲಿ ಕುರಿಗಳು ಇದ್ವು. ಕುರಿಗಳು ಯೂಶ್ವಲಿ ಗುಮ್ತಾವಲ್ಲ, ಅದಕ್ಕೆ ಅವು ಎಲ್ಲಾನು ಇದು ಮಾಡಕ್ಕೆ ಕೊಡಲಿಲ್ಲ ಅವರು. ಒಂದಷ್ಟೇ ಫ್ರೆಂಡ್ಲಿ ಇತ್ತಂತ ಈಗ ಬಂತು ನೋಡ್ರಿ ಕರೆದು ಕೂಡಲೇ. ಅದಕ್ಕಷ್ಟ ಮುಟ್ಟಾಕೋದು ಕೊಟ್ಟರು ಅವರು. ಉಳ್ಕಿದ್ದು ಅಲ್ಲಿ ದೂರ ನಿಂತಿದ್ವಲ್ಲ, ಅವು ಡೇಂಜರ್ ಇದ್ವು ಅಂತ. ನೋಡಕ್ಕೆ ಎಷ್ಟು ಮುಟ್ಟಿದ್ರೆ ಎಷ್ಟು ಸಾಫ್ಟ್ 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 ಅನ್ನಿಸ್ತೈತೆ. ಆಮೇಲೆ ಇದು ನೋಡ್ರಿ, ನೋಡಕ್ಕೆ ಆಸ್ಟ್ರಿಚ್ ಗತೆ ಐತಿ, ಬಟ್ ಅದು ಇಮು ಅಂತ. ಡಿಟ್ಟೋ ಆಸ್ಟ್ರಿಚ್ ಗತೆನೇ ಇತ್ತದು. ಹೆಂಗೆ ಓಡಾಡತ್ತವ ನೋಡ್ರಿ. ಮುಟ್ಟಾಟ ಆಡ್ತೀವಲ್ಲ ನಾವು, ಹಂಗೆ ಅನ್ಸಾತೈತೆ ಅದು. ಅವು ತಾವು ಮುಟ್ಟಾಟ ಆಡತ್ತವೇನೋ ಅಂತ. ಎಷ್ಟು ದೊಡ್ಡ ಇದ್ದು ಅವ. ಮತ್ತು ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್. ಇವನು ಮುಟ್ಟ ಕೊಟ್ಟಿದ್ರು. ಇಲ್ಲಿ ನೋಡ್ರಿ ಮುಟ್ಟಿನಿ. ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟು. ನಾವು ದೂರಿಂದ ನೋಡ್ರೆ ರಫ್ ಅದಾವೇನೋ ಅನಿಸ್ತೈತಿ, ಬಟ್ ಅದ್ರ ಫೆದರ್ಸ್ ಎಲ್ಲ ಸಾಫ್ಟ್ ಇದ್ದು. ಆಮೇಲೆ ಅವು ಎಲ್ಲ ಮಾಡೋದು ನೋಡಿ ಅಂಜಿದೆ ನಾನು, ಎಲ್ಲಿ ಕುಕ್ತಾವೇನೋ ಅಂಥೇಳಿ. ಬಟ್ ಏನೂ ಮಾಡಲಿಲ್ಲ, ಫ್ರೆಂಡ್ಲಿ ಇದ್ವು ಅವು. ಅವ್ರು ಹಂಗೆ ಬೆಳೆಸಾರ ಎಲ್ಲ ಪ್ರಾಣಿಗಳ್ನ ಪಕ್ಷಿಗಳ್ನ ಮೇಂಟೈನ್ ಮಾಡ್ಯಾರ ಹಂಗೆ. ಇಲ್ಲಿ ನೋಡ್ರಿ ಸಣ್ಣನೂ ಇದ್ದು ಊಟ ಮಾಡತ್ತಾವು. ಅವಕ್ಕೆ ಒಂದು ಕಡೆ ಊಟಕ್ಕೆ ಇಟ್ಟಿದ್ರು ಅಂದರೂ ಅವು ಸಪ್ರೇಟಾಗಿ ಹೋಗಿ ಎಲ್ಲ ನೆಲದ ಮ್ಯಾಗ ಬಿದ್ದಿದ್ದು ಅದು ನೋಡಿ ತಿನ್ನಾಕತ್ತಿದ್ದು. ಆಮೇಲೆ ಎಷ್ಟು ಚಂದ ನಡ್ಯಾಕತ್ತಿದ್ದು ರೀ ಅವು. ಇಲ್ಲಿ ನೋಡ್ರಿ ಇದು ನಡ್ಯಾತೈತಿ. ಅಲ್ಲಿ ಇಟ್ಟಾರ ಊಟ, ಅದು ಬಿಟ್ಟು ಇಲ್ಲಿ ಹೊರಗೆ ಬಂದು ನೆಲದ ಮ್ಯಾಗ ಏನು ಬಿದ್ದೈತೆ ನೋಡಿ ಆರಿಸ್ಕೊಂಡು ತಿನ್ನತೈತೆ ಅದು. ಇದು ನೋಡ್ರಿ ಅದ್ರದ್ದು ಎಗ್ ಎಷ್ಟು ದೊಡ್ಡದೈತಿ. ಅಲ್ಲಿ ಇದು ಮೋಸ್ಟ್ ಟೆರರ್ ಮೂಮೆಂಟ್. ನನಗೆ ಯಾವಾಗಲೂ ಹಾವು ಮುಟ್ಟಬೇಕಂತ ಆಸೆ ಇತ್ತು, ಬಟ್ ಎಂದೂ ಮುಟ್ಟಿಲ್ಲ. ಪೈಥಾನ್ ಇದು ಹಾವಿಗೆ ವಿಷ ಇರಂಗಿಲ್ಲ ಅಂತವು. ಇಲ್ಲಿ ನೋಡ್ರಿ ಹೆಬ್ಬಾವು ಇತ್ತು. ಇವೆಲ್ಲ ಹಾವಿಗೆ ವಿಷ ಇರಂಗಿಲ್ಲ ಅಂತವು. ಏನೋ ಉಸಿರು ಗಟ್ಟಿ ಸಾಯಿಸ್ತಾವಂತ ಪ್ರಾಣಿಗಳನ್ನ. ಅವ್ರ ಕೆಲವೊಂದು ಹಾವುಗಳಿಗೆ ವಿಷ ಇರ್ತೈತಿ, ಅದು ಕಚ್ಚಿದ ಕೂಡಲೇ ಸತ್ತು ಬಿಡ್ತಾರ. ಬಟ್ ಇದ್ರಾಗ ವಿಷ ಇರಂಗಿಲ್ಲ ಅಂತ. ಅವು ಸುತ್ತಕೊಂಡು ಉಸಿರುಗಟ್ಟಿ ಸಾಯಿಸ್ತಾವಂತವು. ಅಷ್ಟು ಸ್ಟ್ರಾಂಗ್ ಇರ್ತಾವಂತ ಅದ್ರ ಮಸಲ್ಸ್. ಅದು ಇವರು ಮುಟ್ಟಿದ್ರದ ಹೆಬ್ಬಾವ. ಇವ್ರು ಮೊದಲು ಮುಟ್ಟಿದ್ರತ, ನಾ ಮುಟ್ಟಿಲ್ಲ ಫಸ್ಟ್ ಟೈಮು. ಇದು ಮೋಸ್ಟ್ ಸ್ಪೆಷಲ್ ಮೂಮೆಂಟ್ ನನಗೆ. ಪಕ್ಷಿಗಳ್ಗೆ ಯಾವಾಗಲೂ ಹಿಡ್ಕೋಬೇಕಂತ ಆಸೆ ಇರ್ತಿತ್ತು, ಬಟ್ ಎಂದೂ ಆಗಿದ್ದಿಲ್ಲ. ಇಲ್ಲಿ ಬಂದಂತರೂ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟೈತೆ ನನಗೆ. ನೋಡ್ರಿ ಎಲ್ಲರ ಕೈ ಮ್ಯಾಗ ಬಂದು ಹೆಂಗೆ ಕೂತ. ಅವರು ನಮ್ಗೆ ಏನೋ ಸೀಡ್ಸ್ ಕೊಟ್ಟಿದ್ರು, ಕಾಳುಗಳು ಕೊಟ್ಟಿದ್ರು. ಅವು ಕಾಳು ತಿನ್ನಕ್ಕೆ ನಮ್ಮ ಕೈ ಮ್ಯಾಗ ಬಂದು ಕುಂಡ್ರಾತಿದ್ದು. ಕೈ ಮ್ಯಾಗ ಹೆಗಲ್ ಮ್ಯಾಗ. ಇದು ನೋಡ್ರಿ ಸ್ಟಾರ್ಟಿಂಗ್ ಫುಲ್ ನರ್ವಸ್ ಇದ್ನೆ ನಾನು. ಕಚ್ತೈತೇನೋ ಕುಕ್ಕತೈತೇನೋ ಅಂತ ಅಂಜಿದ್ನಿ ನಾನು, ಬಟ್ ಕುಕ್ಲಿಲ್ಲ. ಕಟ್ಟುಗುಟಿ ಆಗತ್ತಿತ್ತು ಅದು ಮಾಡೋದು ನೋಡಿ. ಇವ್ರ ಕೈ ಮ್ಯಾಗ ಹೆಗಲ್ ಮ್ಯಾಗ ತಲೆ ಮ್ಯಾಗ ಎಲ್ಲ ಕಡೆ ಬಂದು ಕುಂಡ್ರಾಕತ್ತಿದ್ದು. ಒಂದಲ್ಲ 2-3 ಕುಂಡ್ರಾತಿದ್ದು. ನನ್ನ ಕೈ ಮ್ಯಾಗ ಬರೀ ಒಂದೊಂದೇ ಬಂದು ಕುಂಡ್ರಾತಿತ್ತು. ಒಂದೊಂದು ಸತಿ 2 ಬಂದು ಕೂತೈತಿ. ನೋಡ್ರಿ 2 ಬಂದು ಕೂತೈತಿ. ನಾ ಕೈ ಮಾಡತ್ತಿದ್ನಿ, ಬಟ್ ಬರಲೇ ಇಲ್ಲ ನಂಗೆ.
ಇವರು ಶೂಟ್ ಮಾಡತ್ತಿದ್ರು, ಕ್ಯಾಮ್ರಾ ಮ್ಯಾಗ ಬಂದು ಕೂತಿತ್ತದ. ನೋಡ್ರಿ ನನ್ನ ಕಿವಿ ಕಡೆ ಆತೈತೆ ಅದು ಹೆಗಲ್ ಮ್ಯಾಗ ಕೂತು. ನಂದ ಇವ್ರದ ಕೈ ಜೋಡಿ ಇಟ್ಟಿದ್ವಿ. ನನ್ನ ಕೈಯಿಂದ ಅವ್ರ ಕೈ ಮ್ಯಾಗ ಹೋಗಿತ್ತು, ಅವ್ರ ಕೈಯಿಂದ ನನ್ನ ಮ್ಯಾಗ ಬರಾತಿತ್ತ. ಇದು ಕುದುರೆ, ರೇಸಿಂಗ್ ಕುದುರೆ ಅಂತಿದ. ಅದ್ರ ಹೆಸರು ಮಾಯಾ. ಎಷ್ಟು ಚಂದ ಐತೆ ನೋಡ್ರಿ ಅದ. ಅದ್ರ ಹೈಟು ನೋಡಕ್ಕೂ ಎಷ್ಟು ಚಂದ ಇತ್ತದ. ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ರೇಸಿಂಗ್ದಾಗ ಹೋಗಿತ್ತಂತದ, ಬಟ್ ಕ್ವಾಲಿಫೈ ಆಗಿಲ್ಲ. ಅವೆಲ್ಲ ಬಿಟ್ಟು ಬೇರೆ ಬೇರೆ ಪ್ರಾಣಿಗಳು ಇದ್ದು ಇಲ್ಲೇ. ಇದು ಕೋಳಿ, ಬಾತ್ಕೋಳಿ ಅದು ಇದ್ದು ಒಂದು ಸಪ್ರೇಟ್ ಇಟ್ಟಿದ್ರು. ಅಲ್ಲಿ ನಾಯಿನೂ ಇತ್ತು, ಅವರು ಸಾಕಿದ್ದ. ಇವ್ರಿಗೂ ನಾಯಿ ಅಂದ್ರೆ ಭಾಳ ಇಷ್ಟ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇದು ಗೋಲ್ಡನ್ ಆಮೇಲೆ ಲ್ಯಾಬ್ ಎರಡು ಮಿಕ್ಸ್ ಬ್ರೀಡ್ ಇತ್ತದ. ಇದು ಯಾವುದೋ ಡ್ರ್ಯಾಗನ್ ಅಂದ್ರೆ ಅವರು ಹೆಸರು ಮರ್ತೀನಿ ನಾನು, ಅಮೇರಿಕಾದಾಗ ಇರ್ತೈತಂತದ. ಅವು ತಂದು ಸಾಕ್ಯಾರು. ಅದ್ರ ಬಾಡಿ ಫುಲ್ ರಫ್ ಇತ್ತು ನೋಡಾಕ. ಆಮೇಲೆ ಇಲ್ಲಿ ಕುಂಡ್ರಿಸಿ ಅವರು ಕೆಲವೊಂದಲ್ಲಿ ಪ್ರಾಣಿಗಳು ಮುಟ್ಟ ಕೊಟ್ಟಿದ್ದಿಲ್ಲಲ್ಲ, ಇಲ್ಲಿ ಬಂದು ಮುಟ್ಟ ಕೊಟ್ಟರು, ಕೈಯಾಗ ಕೊಟ್ಟರು. ನೋಡ್ರಿ ಇಲಿ, ಮನ್ಯಾಗ ಇಲಿ ಅಂದರೆ ಜಿಗ್ದಾಡ್ತೀವಿ, ಬಟ್ ಇಲ್ಲಿ ಫಸ್ಟ್ ಟೈಮ್ ಎತ್ಕೊಂಡಿತ್ತು ಇಲಿ. ಅದೇನು ಕ್ಯೂಟ್ ಇತ್ತು. ನಾ ಸಣ್ಣಕ್ಕಿದ್ದಾಗ ಒಂದ್ಸತಿ ಚುಚುಂದ್ರಿನ ಸಾಕಿದ್ದೆ ಮನ್ಯಾಗ, ಬೈಸ್ಕೊಂಡು ಬಿಟ್ಟಿದ್ನಿ ಸಿಕ್ಕಂಗ. ನಾನು ಹೊರಗೆ ಹೋಗಾಕ ಬಿಟ್ಟಿದ್ದಿಲ್ಲ. ಇದು ನೋಡ್ರಿ ಎಷ್ಟು ಕ್ಯೂಟ್ ಇತ್ತದು. ಆಮೇಲೆ ಇದು ಗಿನಿ ಪಿಗಲ್ಸ್ ಅನ್ನು ಇದ್ದು ಅಲ್ರಿ, ರ್ಯಾಬಿಟ್ ಗತೆ. ಇವು ದೊಡ್ಡ ಇದ್ದು. ಇದು ಪಾರ್ಕ್ಯುಪೈನ್ ಗತೆ ಇತ್ತು. ಫುಲ್ ಮುಳ್ಳಾಗ್ಬಿಡ್ತದಂತ ಅದ್ರ ಬಾಡಿ. ಇದು ಫಸ್ಟ್ ಬಾರೆ ಕೊಟ್ಟಿದ್ರು ಅವ್ರ, ನಂಗೆ ಅಲ್ಲಿ ಇಂಥವಿದ್ದು ಸಣ್ಣ ಅದನ್ನ ಎತ್ಕೋಬೇಕನ್ಸಿತ್ತ. ಅದಕ್ಕೆ ಸೆಕೆಂಡ್ ಟೈಮ್ ತರಿಸ್ಕೊಂಡು ಮುಟ್ಟಿದೆ ಅದನ್ನ. ಇದು ಲಾಸ್ಟ್ ಸೆಷನ್ ಇತ್ತು. ಇದು ಮುಗಿಸಿ ನಾವು ಅಲ್ಲಿ ನಿಯರ್ ಬೈ ಒಂದು ಸನ್ಸೆಟ್ ಪಾಯಿಂಟ್ ಇತ್ತು, ಅಲ್ಲಿ ಹೋಗಿದ್ವಿ. ಮುನಿನಗರ್ ಡ್ಯಾಮ್ ಅಂತ. ವ್ಯೂ ಅಂತೂ ಮಸ್ತ್ ಇತ್ತು. ಹಿಂಗೆ ಸಣ್ಣದ ಹಿಂಗೆ ಕೆರಿಗತೆ ಇತ್ತದು. ನೀರೆಲ್ಲ ಹೋಗಿದ್ವು, ಆದರೂ ಸ್ವಲ್ಪ ಪೀಸ್ಫುಲ್ ಇತ್ತು ಪ್ಲೇಸ್. ಯಾರು ಹೆಚ್ಚು ಮಂದಿ ಇದ್ದಿದ್ದಿಲ್ಲ, ಗಜಿಬಿಜಿ ಇದ್ದಿದ್ದಿಲ್ಲ, ಆರಾಮಿತ್ತು. ಪ್ರಾಣಿ ಪ್ರಪಂಚ ಅಂತೂ ನೋಡ್ಬೇಕಾದ ಪ್ಲೇಸು. ನಿಮ್ಮ ಮಕ್ಕಳನ್ನ ಕರ್ಕೊಂಬರ್ರಿ, ಇಲ್ಲೇ ಎಂಜಾಯ್ ಮಾಡ್ತಾರೆ, ಅವ್ರಿಗೂ ಸ್ವಲ್ಪ ನಾಲೆಜ್ ಸಿಗ್ತೈತಿ. ವಿಡಿಯೋ ಪೂರ್ತಿ ನೋಡಿರ ಅನ್ಕೋತೀನಿ. ನೋಡಿರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಸಪೋರ್ಟ್ ಮಾಡ್ರಿ. ಇದೆಲ್ಲ ಮುಗಿಸಿ ಮನೆಗೆ ಹೋಗೋದ್ರಾಗ ಆಲ್ಮೋಸ್ಟ್ 8-8:30 ಆಗಿತ್ತು. ಒನ್ ಡೇ ಟ್ರಿಪ್ಪಿಗೆ ಬೆಸ್ಟ್ ಪ್ಲೇಸ್ ಐತಿ, ಎಂಜಾಯ್ ಮಾಡ್ರಿ.